ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಯ್ನೂರು ರಸ್ತೆ, ಮಡಿಕೇರಿ. ವಿರಾಜಪೇಟೆ ಮಾಂಸ ಮಾರುಕಟ್ಟೆಯಲ್ಲಿ ಮೂಲ ಸೌಕರ್ಯಗಳು ಇಲ್ಲದೆ ಮತ್ತು ಹೊರಹೋಗುವ ದುರ್ವಾಸನೆಯ ಕೊಳಕು ನೀರಿನಿಂದ ರೋಗ ರುಜಿನಗಳು ಹರಡುವ ಭಯ ಕಾಡ್ತಾ ಇದೆ. ಇದರಿಂದ ಅಕ್ಕಪಕ್ಕದ ಮನೆಗಳು ಕಿಟಕಿ ಬಾಗಿಲುಗಳನ್ನು ತೆರೆದು ವರ್ಷಗಳೇ ಕಳೆದಿದೆ. ಬಂಧು ಮಿತ್ರರು ಮನೆಗಳಿಗೆ ಬರಲು ದುರ್ವಾಸನೆ ಕಾರಣವಾಗ್ತಾ ಇದೆ. ಅಂಗಡಿ ಮಳಿಗೆಗಳಲ್ಲಿ ಗ್ರಾಹಕರ ಕೊರತೆ, ಬಾಡಿಗೆಗೆ ಕೇಳಿದಲ್ಲಿ ದುರ್ವಾಸನೆಯಿಂದ ಗ್ರಾಹಕರು ಬರ್ತಾ ಇಲ್ಲ ಎಂಬ ಮಾತುಗಳು ಕೇಳಿ ಬರ್ತಾ ಇವೆ. ಗಿಡಗಂಟಿಗಳಿಂದ ಕೂಡಿರುವ ಮಾಂಸ ಮಾರುಕಟ್ಟೆಯ ಹಿಂಭಾಗ ಸ್ವಚ್ಛಗೊಳಿಸಿ ಸುಗಮವಾಗಿ ಕೊಳಚೆ ನೀರು ಹರಿಯುವಂತೆ ಮಾಡಲು ಅಧಿಕಾರಿಗಳು ಮೀನಮೇಷ ಎಣಿಸ್ತಾ ಇದ್ದಾರೆ ಅಂತ ಕಟ್ಟಡಗಳ ಮಾಲೀಕರು, ನಿವಾಸಿಗಳು ದೂರಿಕೊಂಡಿದ್ದಾರೆ. ಫಿಲ್ಟರ್ ಆಗಿ ಆ ನೀರು ಉಂಟಲ್ಲ ಚರಂಡಿ ಹೋಗುದು. ಎಷ್ಟು ಲೇಯರ್? 3 ಲೇಯರ್. ಸುಣ್ಣದ ಬೀದಿ ಮಾರ್ಕೆಟ್ ಕೆಳಗೆ ಹಿಂಭಾಗ ಅಲ್ಲಿ ಇರುವ ರಸ್ತೆಯಲ್ಲಿ ಫುಲ್ ಸ್ಮೆಲ್ಲನ್ನು ಬರ್ತಾ ಇದೆ. ಬಿಲ್ಡಿಂಗ್ ಎಲ್ಲ ಕೊಟ್ಟು ಸುಮಾರು ದಿವಸ ಆಯಿತು. ಸರಿಯಾಗಿ ಸಾರ್ವಜನಿಕರಿಗೆ ಭಾರಿ ತೊಂದರೆ ಆಗುತ್ತಿದೆ. ಸ್ಮೆಲ್ ಅಂದರೆ ಸ್ಮೆಲ್, ಮಾಸ್ಕ್ ಹಾಕಿ ನಡೀತಾ ಇರಬೇಕು. ಮುನ್ಸಿಪಾಲ್ಟಿಯವರು ಬಂದುಬಿಟ್ಟು ನೋಡೋದಿಲ್ಲ, ಏನಿಲ್ಲ. ಸ್ವಲ್ಪ ನೋಡಿಬಿಟ್ಟು ಸ್ವಲ್ಪ ತಿಳುವಳಿಕೆ ಮಾಡಿಬಿಟ್ಟು ಯಾವುದು ಬೇಡ. ಅದು ಯಾಕೆ ಇದು ವೇಸ್ಟ್ ಅಲ್ಲ. ಅದು ಅವ್ರು ಬರ್ತಾರೆ, ಒಂದು ಪಾವು ಇಟ್ಬಿಟ್ಟು ತೆಗಿತಾರೆ, ಪುನಃ ಅದೇ ರಾಮ. ಇಲ್ಲ ಡೈರೆಕ್ಟ್ ಚರಂಡಿಗೆ ಇರಬೇಕು. ಇಲ್ಲಿ ನಿಮಗೆ ಗೊತ್ತಾಗ್ತಾ ಉಂಟಲ್ಲ ಹೇಗಿದೆ ಅಂತೀನಿ. ಹಿಂಭಾಗದಲ್ಲಿ ಇರುವಂಥ ಕೊಳಚೆ ಪ್ರದೇಶ ಇದರಲ್ಲಿ ಬೇಕಾದ್ರೆ ನೋಡ್ಕೊಳ್ಳಿ, ಬನ್ನಿ ತಗೊಳ್ಳಿ. ಓಪನ್ ಆಗಿ ನೀರು ಬಿಟ್ಟಿದ್ದಾರೆ ಇಲ್ಲಿ. ಸ್ಮೆಲ್ ಅಂದರೆ ಸ್ಮೆಲ್. ಇಲ್ಲಿ ನಡಿಲಿಕ್ಕೆ ಏನೂ ಆಗೋಲ್ಲ. ಇಲ್ಲಿ ಉಂಟಲ್ಲ ನೀರು, ನಡಿಲಿಕ್ಕೆ ಏನೂ ಆಗೋಲ್ಲ. ಮನುಷ್ಯ ಇಲ್ಲಿ ನಿಲ್ಲಕ್ಕೂ ಆಗೋದಿಲ್ಲ. ಆರೋಗ್ಯಕ್ಕೆ ಹಾನಿಕರ ಆಗುತ್ತೆ ಎಲ್ರಿಗೂ, ಮನುಷ್ಯರಿಗೆ. ಇಲ್ಲಿ ಇರುವಂಥ ವಾಣಿಜ್ಯ ಮಳಿಗೆಗಳು ಅಡ್ವಾನ್ಸ್ ತಗೊಂಡು ರಿಟರ್ನ್ ಕೊಡಬೇಕು, ಹೋಗ್ತಾರೆ. ವಾಣಿಜ್ಯ ಮಳಿಗೆಗಳಿಗೆ ಇದು ತೊಂದರೆಗಳು ಆಗುವಂಥ ಸಂಭವ ಇದೆ. ಮತ್ತು ವಿಜಯನಗರಕ್ಕೆ ಹಾದು ಹೋಗುವ ರಸ್ತೆಯಲ್ಲಿರುವ ರಸ್ತೆಯನ್ನು ಸಾರ್ವಜನಿಕರು ನಡೀತಾರೆ. ವಾಸನೆ ಬರುವಾಗ ಮೂಗಿಗೆ ಮಾಸ್ಕ್ ಹಾಕ್ಕೊಂಡು ನಡ್ಕೊಂಡು ಹೋಗಬೇಕು. ಇಲ್ಲಿ ಮಾಸ್ಕ್ ಇಲ್ಲದೆ ಇಲ್ಲಿ ನಿಲ್ಲಕ್ಕೂ ಆಗೋದಿಲ್ಲ. ಬಾರವಿ ಕಾವೇರಿ ಕನ್ನಡ ಸಂಘದ ವತಿಯಿಂದ ಕಾವೇರಿ ಹುಣ್ಣಿಮೆ ಅಂಗವಾಗಿ ಕೊಡಗು ಮೈಸೂರು ಗಡಿ ಸೇತುವೆ ಬಳಿಯ ಕಾವೇರಿ ಕ್ಷೇತ್ರದಲ್ಲಿ 159ನೇ ಹುಣ್ಣಿಮೆ ಪೂಜಾ ಕೈಂಕರ್ಯ ಜರುಗಿತು. ಅರ್ಚಕ ಪುರುಷೋತ್ತಮ್ ಭಟ್ ನೇತೃತ್ವದಲ್ಲಿ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಲಾಯಿತು. ಕಾವೇರಿ ಮಾತೆಗೆ ಅಲಂಕಾರ ಮಾಡಿ ವಿಶೇಷ ಪೂಜೆ ನೆರವೇರಿಸಿ ಮಹಾ ಮಂಗಳಾರತಿ ಬಳಿಕ ನೆರೆದಿದ್ದ ಭಕ್ತರಿಗೆ ಪ್ರಸಾದ ಅನ್ನಸಂತರ್ಪಣೆ ನೆರವೇರಿಸಲಾಯಿತು. ಉತ್ತಮ ಮಳೆ ಬೆಳೆ ನಾಡಿನ ಸಮೃದ್ಧಿಗಾಗಿ ಪ್ರಾರ್ಥಿಸಲಾಯಿತು. ಫಲಾಫಲಿತಾಮೃತಾಭಿಷೇಕ ಅಮ್ಮನಿಗೆ ವಿಶೇಷವಾಗಿ ನೈವೇದ್ಯ ಸಮರ್ಪಣೆ ಎಲ್ಲ ಮಾಡ್ತಾರೆ. ಎಲ್ಲರಿಗೂ ವಿಶೇಷವಾದ ಆ ತಾಯಿ ಸಂತುಷ್ಟರಾಗಿ ಎಲ್ಲರಿಗೂ ಕೂಡ ಸಮಸ್ತ ಸನ್ಮಾನಗಳನ್ನು ಕೊಟ್ಟು ಮಳೆ ಬೆಳೆ ಎಲ್ಲ ಚೆನ್ನಾಗಿ ಆಗುವಾಗ ಎಲ್ಲರಿಗೂ ಬೆಳೆಸಿಕೊಟ್ಟು ಯಾಡುವಂಥ ವ್ಯವಹಾರ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೊಟ್ಟು ಲಕ್ಷ್ಮೀ ಕೃಪಾ ಕಟಾಕ್ಷಿ ದರ್ಯಾಗನುಸರಿಸಿಕೊಟ್ಟು ತಾವೇ ನಮ್ಮ ಎಲ್ಲರನ್ನು ಕಾಪಾಡಿಕೊಂಡು ಬರಲಿ ಅಂತೇಳಿ ನಮ್ಮೆಲ್ಲರ ಪ್ರಾರ್ಥನೆ. ಓಂ ಯೋದೇವಾರೋ
ಎಸ್ಎಲ್ಎನ್ ಸುನಂದ ಕೌಶಿಕ್ ದಿನದ ಪೂಜಾ ಸೇವಾರ್ಥವನ್ನು ನೆರವೇರಿಸಿದರು. ಈ ಸಂದರ್ಭ ಬಾರವಿ ಸಂಘದ ರವೀಂದ್ರ ಪ್ರಸಾದ್, ಎಸ್ಎಲ್ಎನ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವೇಲಾಯುಧನ್ ಮಾತನಾಡಿದರು. ಎಸ್ಎಲ್ಎನ್ನಿಂದ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಸಾತಪನ್ ಸರ್ ಮತ್ತು ವಿಶ್ವನಾಥನ್ ಸರ್ ಅವರು. ಇದು ನಮಗೆ ತುಂಬ ಖುಷಿ ಆಗ್ತಾ ಇದೆ. ಕಾವೇರಿ ಬರ್ತ್ ಪ್ಲೇಸು ಮತ್ತು ಕಾವೇರಿಯಲ್ಲಿ ಎಲ್ಲ ಕಾವೇರಿಯಿಂದ ಒಳ್ಳೆ ಮಳೆ ಬಂದು ಎಲ್ಲ ಚೆನ್ನಾಗಿ ಆಗಬೇಕಂತ ಪ್ರಾರ್ಥನೆ ಮಾಡ್ಕೊಳ್ತೀವಿ. ಹುಣ್ಣಿಮೆ ಪೂಜೆ ಆಗಿದೆ. ಅದೇ ರೀತಿಯಲ್ಲಿ ಭಕ್ತಾದಿಗಳು ಒಂದು ಪ್ರಸಾದವನ್ನು ಸ್ವೀಕರಿಸಿದ್ದಾರೆ. ಅದೇ ರೀತಿಯಲ್ಲಿ ಶುಭ ಸೂಚನೆಯಂತೆ ಮಳೆಯೂ ಚೆನ್ನಾಗಿದೆ. ಅದೇ ರೀತಿಯಲ್ಲಿ ಕಾಲಕಾಲಕ್ಕೆ ಸರಿಯಾಗಿ ಮಳೆಯಾಗಿ ಎಲ್ಲರೂ ಒಳ್ಳೆಯದಾಗಲಿ, ಬಂದ ಭಕ್ತಾದಿಗಳು ಒಳ್ಳೆಯದಾಗಲಿ. ಅದೇ ರೀತಿ ನಮ್ಮ ಒಂದು ಈ 159ನೇ ಹುಣ್ಣಿಮೆಯ ಒಂದು ನಮ್ಮ ಅತಿಥಿಗಳಾಗಿ ನಮ್ಮ ಸಾರ್ಥಕ ಸಂಸ್ಥೆಯ ನಮ್ಮ ಎಸ್ಎಲ್ಎನ್ ಸಂಸ್ಥೆಯ ನಮ್ಮ ವೇಲ್ ಮತ್ತು ಅವರ ಮನೆಯಲ್ಲಿ ಬಂದಿದ್ದಾರೆ. ಅವ್ರಿಗೆ ದೇವರು ಒಳ್ಳೆಯದು ಮಾಡಲಿ ಅಂತ ಈ ಮುಖಾಂತರ ಕೇಳಿಕೊಳ್ಳಿ. ಸತೀಶ್ ತಂಡದಿಂದ ವಾದ್ಯಗೋಷ್ಠಿ ನಡೆಯಿತು. ಪೂಜಾ ಕಾರ್ಯಕ್ರಮದಲ್ಲಿ ಎಸ್ಎಲ್ಎನ್ ವ್ಯವಸ್ಥಾಪಕ ನಿರ್ದೇಶಕ ಸಾತಪ್ಪನ್, ಪ್ರಮುಖರಾದ ಕನ್ನಕಿ, ಬಾರವಿ ಕಾವೇರಿ ಕನ್ನಡ ಸಂಘದ ಬಬೀಂದ್ರ ಪ್ರಸಾದ್, ವಿಜಯೇಂದ್ರ ಪ್ರಸಾದ್, ಇಟಿ ಚಂದ್ರು ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಕುಶಾಲನಗರ ತಾಲೂಕು ಘಟಕದ ವತಿಯಿಂದ ಇಲ್ಲಿನ ಗಾಯತ್ರಿ ಕಲ್ಯಾಣ ಮಂಟಪದಲ್ಲಿ ಏರ್ಪಡಿಸಿದ್ದ 6ನೇ ವರ್ಷದ ಬಸವ ಜಯಂತಿ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯಿತು. ಕಾರ್ಯಕ್ರಮ ಉದ್ಘಾಟಿಸಿದ ವಿರಾಜಪೇಟೆ ಅರಮೇರಿ ಕಳಂಚೇರಿ ಮಠಾಧೀಶರಾದ ಶ್ರೀ ಶಾಂತಮಲ್ಲಿಕಾರ್ಜುನ ಸ್ವಾಮೀಜಿಯವರು ಮಾತನಾಡಿ, ಜಗಜ್ಯೋತಿ ಶ್ರೀ ಬಸವೇಶ್ವರರ ಜೀವನ ಸಂದೇಶಗಳಿಂದ ಹಾಗೂ ಬದುಕಿನ ಮೌಲ್ಯಗಳಿಂದ ಪ್ರತಿಯೊಬ್ಬರೂ ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕು ಎಂದರು. ಬಸವ ಜಯಂತಿಯಲ್ಲಿ ನಾವು ಬಸವಣ್ಣ ಅವರನ್ನು ಸ್ಮರಣೆ ಮಾಡ್ತೇವೆ, ಅವರ ಆಲೋಚನೆಗಳನ್ನು ಹಾಗೂ ಅವರು ಕೊಟ್ಟ ಜೀವನ ಸಂದೇಶಗಳನ್ನು ಹೇಳ್ತೇವೆ. ಆದರೆ ನಾವು ಎಷ್ಟು ಅವುಗಳನ್ನು ಅನುಸಂಧಾನ ಮಾಡ್ತೇವೆ ಎಂಬುದನ್ನು ಯೋಚಿಸಿದರೆ ನಿಜವಾಗ್ಲೂ ನಾವು ಬಸವಣ್ಣ ಅವರನ್ನು ಕಳ್ಕೊಂಡಿದ್ದೇವೆ ಎಂಬ ಭಾವನೆ ಭಾಸವಾಗ್ತಾ ಇದೆ ಎಂದು ಕಳವಳ ವ್ಯಕ್ತಪಡಿಸಿದರು. ಆತ ಕೊಟ್ಟಂತಹ ಜೀವನದ ಸಂದೇಶಗಳೇನಿದೆ, ಬದುಕಿನ ಮೌಲ್ಯಗಳೇನಿದೆ, ಅದು ವಿಶೇಷವಾಗಿ ಭಾರತದ ಸಂವಿಧಾನದ ಆಶಯಗಳೇನಿದೆ. ಇವತ್ತೇನು ನಾವು ಸಂವಿಧಾನವನ್ನು ಸ್ವೀಕಾರ ಮಾಡಿ 75 ವರ್ಷಗಳ ಈ ಸ್ವತಂತ್ರ ಭಾರತದಲ್ಲಿ ನಾವು ಅಂಬೇಡ್ಕರ್ ಅವರು ಕೊಟ್ಟಂತಹ ಭಾರತೀಯ ಸಂವಿಧಾನ ಇದೆ. ಆ ಸಂವಿಧಾನವನ್ನು ಸ್ವೀಕಾರ ಮಾಡಿ ಆ ಸಂವಿಧಾನದ ಆಶಯದ ಇಡೀ ರಾಷ್ಟ್ರವನ್ನ ಕಟ್ಟುವಂತಹ ಸತ್ಸಂಕಲ್ಪ ಏನು ಮಾಡಿದ್ದೇವೆ, ಆ ಸಂವಿಧಾನದಲ್ಲಿ ಇರತಕ್ಕಂತಹ ಎಲ್ಲ ಆಶಯಗಳನ್ನ 1000 ವರ್ಷಗಳ ಹಿಂದೆ ಇದೇ ನಿಮ್ಮ ಕನ್ನಡದ ಮಣ್ಣಿನಲ್ಲಿ ಒಬ್ಬ ಸಂತ ಆ ನಿಟ್ಟಿನಲ್ಲಿ ಯೋಚನೆ ಮಾಡಿ ಇಡೀ ಜಗತ್ತಿಗೆ ಅದನ್ನು ವಿತರಿಸ್ತಾನೆ. ಆತನೇ ಜಗಜ್ಯೋತಿ ಬಸವೇಶ್ವರ. ವಿಶೇಷವಾಗಿ ಅವ್ರ ಕೊಟ್ಟೆ ಅಂತ ಹೇಳಿದ್ರೆ ನಾವು ಯಾವಾಗಲೂ ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ಅವ್ರ ವಿಚಾರಗಳನ್ನು ಸ್ಮರಣೆ ಮಾಡ್ತೇವೆ, ಅವರ ಆಲೋಚನೆಗಳನ್ನು ಹೇಳ್ತೇವೆ, ಅವ್ರು ಕೊಟ್ಟಂತ ಜೀವನ ಸಂದೇಶಗಳನ್ನು ಹೇಳ್ತೇವೆ. ಆದರೆ ಅದನ್ನು ನಾವೆಷ್ಟು ಅನುಸಂಧಾನ ಮಾಡ್ತೇವೆ ಅನ್ನುವಂಥದ್ದನ್ನು ಯೋಚನೆ ಮಾಡಿದ್ರೆ ಬಹುಶಃ ನಾವು ಆ ನಿಟ್ಟಿನಲ್ಲಿ ಬಸವಣ್ಣನವರನ್ನು ನಿಜವಾಗಿಯೂ ಸಹ ಪಡೆದುಕೊಂಡಿದ್ದೇವೆ ಎಂದು ನನಗೆ. ಕೊಡ್ಡಿಪೇಟೆ ಕಿರಿಕೊಡ್ಲಿ ಮಠದ ಸದಾಶಿವ ಸ್ವಾಮೀಜಿಯವರು ಆಶಯ ನುಡಿಗಳನ್ನಾಡಿ
12ನೇ ಶತಮಾನದ ಬಸವಣ್ಣ ಹಾಗೂ ಇಂದು 21ನೇ ಶತಮಾನ ಸುಮಾರು 1000 ವರ್ಷಗಳ ಅಂತರದಲ್ಲಿ ನಾವಿದ್ದೇವೆ. ಪ್ರತಿಯೊಬ್ಬರಿಗೂ ಬಸವಾದಿ ಶರಣರ ತತ್ವ ಆದರ್ಶಗಳು ದಾರಿದೀಪವಾಗಿವೆ. ಅವರ ಬದುಕು ಯಾವಾಗಲೂ ನಡೆ ನುಡಿ ಒಂದಾಗಿತ್ತು. ಅವರ ಬದುಕು ಸಾರ್ವಕಾಲಿಕ ಸಮಾಜಮುಖಿಯಾಗಿತ್ತು ಎಂದರು. 12ನೇ ಶತಮಾನದಲ್ಲಿದ್ದಂಥ ಬಸವಣ್ಣ ಇವತ್ತು ನಾವೆಲ್ಲರೂ ಕೂಡ 21ನೇ ಶತಮಾನದಲ್ಲಿ ಇರ್ತಕ್ಕಂಥದ್ದು. 1000 ವರ್ಷಗಳ ಅಂತರದಲ್ಲಿ ನಾವೆಲ್ಲರೂ ಕೂಡ ಇರ್ತಕ್ಕಂಥದ್ದು. ಆದರೂ ಕೂಡ ಅವರ ತತ್ವ ಆದರ್ಶಗಳು ಇವತ್ತು ಕೂಡ ನಾವೆಲ್ಲರಿಗೂ ಕೂಡ ದಾರಿದೀಪ ಆಗಿರ್ತಕ್ಕಂಥದ್ದು. ಯಾಕೆ ಅಂದರೆ ಅವರ ಬದುಕು ಯಾವತ್ತೂ ಕೂಡ ನಡೆ ನುಡಿ ಒಂದಾಗಿದ್ದಂಥ ಬದುಕಾಗಿತ್ತು. ಅವರ ಬದುಕು ಸಾರ್ವಕಾಲಿಕವಾಗಿತ್ತು. ಅವರ ಬದುಕು ಸಮಾಜಮುಖಿಯಾಗಿತ್ತು. ಆ ಕಾರಣಕ್ಕೆ ಇವತ್ತು ಕೂಡ ನಾವು ಎಲ್ಲಿಯ ಬಸವಣ್ಣ, ಎಲ್ಲಿಯ ಬಿಜಾಪುರ, ಎಲ್ಲಿಯ ಕುಶಾಲನಗರ ಎತ್ತ ಸಂಬಂಧವಿಲ್ಲ. ಅಂತಹ ಸಂದರ್ಭದಲ್ಲಿ ನಾವು ಈ ಕುಶಾಲನಗರದಲ್ಲಿ ಅವರ ಜಯಂತಿಯನ್ನು ಆಚರಣೆ ಮಾಡ್ತೇವೆ. ಕುಶಾಲನಗರದಲ್ಲಿ ಅವರ ಏನು ನುಡಿಗಳನ್ನು ಆಡ್ತೇವೆ, ನಡೀತೇವೆ. ಅವರ ಆಚರಣೆಗಳನ್ನು ನಮ್ಮ ನಡೆನುಡಿಯಲ್ಲಿ ಆಚರಣೆ ಮಾಡಿಕೊಳ್ತಾ ಇದ್ದೇವೆ. ತೊರೆನೂರು ವಿರಕ್ತ ಮಠದ ಮಲ್ಲೇಶ ಸ್ವಾಮೀಜಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಏನು ಜಗಜ್ಯೋತಿ ಬಸವೇಶ್ವರರು ವಚನ ಸಾಹಿತ್ಯವನ್ನು ಕೊಟ್ಟರು, ಈ ಸಮಾಜಕ್ಕೆ ಒಳ್ಳೆಯ ಸಾಹಿತ್ಯವನ್ನು ಕೊಟ್ಟು ಮತ್ತು ಈ ಸಮಾಜವನ್ನು ಉದ್ಧಾರ ಮಾಡುವಂಥ ಸದುದ್ದೇಶದಿಂದ ಪ್ರತಿ ವರ್ಷವೂ ಸಹಿತ ಈ ಬಸವ ಜಯಂತಿ ಕಾರ್ಯಕ್ರಮವನ್ನು ಆಚರಿಸಿಕೊಂಡು ಬಂದಿದ್ದೀವಿ. ಬಹುಶಃ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿದಂಥ ಸಂದರ್ಭದಲ್ಲಿ 200ಕ್ಕೂ ಜನ ಮಾತ್ರ ಇದ್ದರು. ಇಲ್ಲಿ ನೋಡಿದ್ರೆ ಆಶ್ಚರ್ಯ ಆಯಿತು. ಸಭಾಂಗಣ ತುಂಬಿದೆ. ಬಹುಶಃ ಇದು ಸಾಲದು. ಏನು ಈ ತಾಲೂಕು ಘಟಕದ ಅಧ್ಯಕ್ಷರು, ಕಾರ್ಯಕಾರಿ ಮಂಡಳಿಯವರು ಒಂದು ತಿಂಗಳಿಂದಲೂ ಸಹಿತ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು. ಮೈಸೂರು ಬಸವಜ್ಞಾನ ಮಂದಿರದ ಪೀಠಾಧ್ಯಕ್ಷೆ ಡಾಕ್ಟರ್ ಮಾತೆ ಬಸವಾಂಜಲಿ ದೇವಿ, ಕೊಡ್ಲಿಪೇಟೆ ಕಲ್ಲಳ್ಳಿ ಮಠದ ರುದ್ರಮುನಿ ಸ್ವಾಮೀಜಿ, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಕೊಡಗು ಜಿಲ್ಲಾ ಘಟಕದ ಅಧ್ಯಕ್ಷ ಎಚ್.ವಿ. ಶಿವಪ್ಪ, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಕುಶಾಲನಗರ ತಾಲೂಕು ಘಟಕದ ಸಂಘಟನಾ ಕಾರ್ಯದರ್ಶಿ ಎಸ್. ಧರ್ಮೇಂದ್ರ, ಕುಶಾಲನಗರ ತಾಲೂಕು ಘಟಕದ ಎಚ್.ಎಂ. ಮಧುಸೂದನ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಜೂನ್ 3ರಂದು ನೂತನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಪದಗ್ರಹಣವಾಗ್ತಾ ಇದ್ದು, ಈ ಬಾರಿಯ ನೂತನ ಸಚಿವರ ಆಯ್ಕೆಯಲ್ಲಿ ಕೊಡಗು ಜಿಲ್ಲೆಯ ಯುವ ಕ್ರಿಯಾಶೀಲ ಶಾಸಕರಾದ ಡಾಕ್ಟರ್ ಮಂತ್ರಗೌಡ ಅವರಿಗೆ ಸಚಿವ ಸ್ಥಾನವನ್ನು ನೀಡಬೇಕೆಂದು ಕೊಡಗು ಜಿಲ್ಲಾ ಒಕ್ಕಲಿಗ ಗೌಡ ಯುವ ವೇದಿಕೆ ಒತ್ತಾಯಿಸಿದೆ. ಆಡಳಿತ ಮಂಡಳಿ ಸಭೆಯಲ್ಲಿ ರಾಜ್ಯದ ರಾಜಕೀಯ ಬೆಳವಣಿಗೆ ಉಲ್ಲೇಖಿಸಿ ಮಾತನಾಡಿದ ಉಪಾಧ್ಯಕ್ಷ ವಿ.ಪಿ. ಲೋಹಿತ್ ಗೌಡ, ಕೊಡಗು ಜಿಲ್ಲೆಗೆ ಸೂಕ್ತ ಸ್ಥಾನಮಾನ ಸಿಗಬೇಕು, ಡಾಕ್ಟರ್ ಮಂತ್ರಗೌಡ ಅವರಿಗೆ ಸಚಿವ ಸ್ಥಾನ ನೀಡಲಿ ಅಂತ ಸಮುದಾಯದ ಪರವಾಗಿ ಮನವಿ ಮಾಡಿದರು. ಕಾಡಾನೆಗಳಿಂದ ಒಳಗೊಂಡಂತೆ ವನ್ಯಜೀವಿಗಳ ಆಹಾರಕ್ಕೆ ಪೂರಕವಾದ ಮರಗಳಿಂದ ಅರಣ್ಯ ಪ್ರದೇಶಗಳಲ್ಲಿ ಬೆಳೆಯಲು ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ಅರಣ್ಯ ಇಲಾಖೆಯನ್ನು ಒಳಗೊಂಡಂತೆ ಸರ್ಕಾರವನ್ನು ಆಗ್ರಹಿಸುವ ನಿಟ್ಟಿನಲ್ಲಿ ಜೂನ್ 5ರಂದು ಹ್ಯೂಮನ್ ರೈಟ್ಸ್ ಇಂಟರ್ನ್ಯಾಷನಲ್ ಫೆಡರೇಷನ್ ಸಂಘಟನೆ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಒತ್ತಾಯಿಸುವ ಕಾರ್ಯಕ್ರಮ ನಡೆಯಲಿದೆ. ಸುದ್ದಿಗೋಷ್ಠಿಯಲ್ಲಿ ಹ್ಯೂಮನ್ ರೈಟ್ಸ್ ಇಂಟರ್ನ್ಯಾಷನಲ್ ಫೆಡರೇಷನ್ ರಾಜ್ಯಾಧ್ಯಕ್ಷ ಹರೀಶ್ ಜಿ ಆಚಾರ್ಯ ಮಾತನಾಡಿ, ಅಂದು ಬೆಳಿಗ್ಗೆ 11 ಗಂಟೆಗೆ ಜಿಲ್ಲಾಡಳಿತ ಭವನದ ಮುಂಭಾಗ ಪಕ್ಷ ಭೇದಗಳಿಲ್ಲದೆ ಸಮಾವೇಶಗೊಂಡು ಜಿಲ್ಲಾಡಳಿತದ ಮೂಲಕ ಮುಖ್ಯಮಂತ್ರಿಗಳು, ಅರಣ್ಯ ಸಚಿವರು, ಉಸ್ತುವಾರಿ ಸಚಿವರಿಗೆ ಮನವಿಯನ್ನ ಸಲ್ಲಿಸಲಿದ್ದೇವೆ ಎಂದರು. ನಿಲ್ಲುವಂತ ಸಾಧ್ಯತೆಗಳು ಜಾಸ್ತಿ ಇದೆ. ಆಮೇಲೆ ಆನೆಗೆ ಕಾರಿಡಾರ್ ಬೇಲಿಗಳನ್ನು ಅಳವಡಿಸಿದ್ದಾರೆ. ಅದಕ್ಕೆ ಇಂತಿಷ್ಟೇ ಹೈಟ್ ಮಾಡಿದ್ದಾರೆ. ಆದರೆ ನಮ್ಮ ಅಭಿಪ್ರಾಯ ಪ್ರಕಾರ ಇನ್ನೂ ಸ್ವಲ್ಪ ಹೈಟ್ ಮಾಡಿ ಹಾಕುವಂಥ ವ್ಯವಸ್ಥೆಗಳಾಗಬೇಕು. ಕೆಲವು ಕಡೆ ಎಲ್ಲೋ ನಾವು ವಾಟ್ಸಪ್ ಸಂದೇಶಗಳು ಅಥವಾ ಬೇರೆದರಲ್ಲಿ ನೋಡಿದಾಗ ಎಲ್ಲೋ ಆನೆಗಳು ಅದನ್ನು ಕೂಡ ದಾಟಿ ಬರುವಂಥ ವ್ಯವಸ್ಥೆಗಳು
ಕಾಣ್ತಾ ಇದೆ. ಈ ಟೀಕ್ ಮರಗಳು ಅಥವಾ ನಮಗೆ ನೀಲಗಿರಿ ಮರಗಳು ಇತ್ಯಾದಿಗಳನ್ನ ಬೆಳೆಸಿರುವ ಉದ್ದೇಶಗಳು ಇಲ್ಲಿವರೆಗೆ ನಮಗೆ ಸಿಕ್ಕಿಲ್ಲ. ಹಲವಾರು ನಾವು ಫಾರೆಸ್ಟ್ ಅಧಿಕಾರಿಗಳನ್ನ ಕೇಳಿದ್ವಿ, ಇದರಿಂದ ಏನು ಪ್ರಯೋಜನ, ಯಾಕೆ ಬೆಳೆಸ್ತಾ ಇದ್ದೀರಾ ಏನು ಅಂತ. ಅವರಿಗೇನೆ ಗೊತ್ತಿಲ್ಲ ಯಾಕೋಸ್ಕರ ಈ ತರ ಮಾಡ್ತಾ ಇದ್ದಾರೆ ಏನು ಅಂತ ಗೊತ್ತಿಲ್ಲ. ಆಮೇಲೆ ನಮ್ಮ ಈ ಹೋರಾಟಕ್ಕೆ ರೈತ ಸಂಘದವರು, ಗೌಡ ಸಮಾಜ, ಕೊಳವ ಸಮಾಜ ಅಥವಾ ಬಂಟರ ಸಂಘ, ಪೂಜಾರಿ ಸಂಘ, ಹೀಗೆ ಹಲವಾರು ಸಂಘ ಸಂಸ್ಥೆಗಳಿದೆ. ಎಲ್ಲವರು ಬಂದು ಕೈ ಜೋಡಿಸಿ ನಮ್ಮ ಮುಂದಿನ ಪೀಳಿಗೆಗೆ ನಮಗೆ ಆಗುವಂತ ತೊಂದರೆಗಳನ್ನು ತಪ್ಪಿಸೋಕ್ಕೋಸ್ಕರ ನಾವು ನಾಡು ಶುಕ್ರವಾರದ ದಿನ 5ನೇ ತಾರೀಕು ಬೆಳಿಗ್ಗೆ 11 ಗಂಟೆಗೆ ಜಿಲ್ಲಾಧಿಕಾರಿಗಳಲ್ಲಿ ಒಂದು ಮನವಿ ಕೊಡ್ತೀವಿ. ಹಾಗೆ MLAಗಳು, MLC, MP ಮತ್ತೆ ಅರಣ್ಯ ಅಧಿಕಾರಿಗಳು, DFO ಇವರಿಗೆಲ್ಲ ಮನವಿಗಳನ್ನು ಕೊಡ್ತಾ ಇದ್ದೀವಿ. ಗೋಷ್ಠಿಯಲ್ಲಿ ಸಂಘಟನೆಯ ಸಲಹೆಗಾರ ವಾಂಚಿರ ವಿಠಲ ನಾಣಯ್ಯ, ಸುಂಟಿಕೊಪ್ಪ ಹೋಬಳಿ ಅಧ್ಯಕ್ಷ ಸೋಮನಾಥ, ಸದಸ್ಯ BB ವಸಂತ ಪಾಲ್ಗೊಂಡಿದ್ದರು. ಕುಶಾಲನಗರ ತಾಲೂಕಿನ ಕೂಡುಮಂಗಳೂರು ಸರ್ಕಾರಿ ಪ್ರೌಢಶಾಲೆ ಮತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವತಿಯಿಂದ ಸೋಮವಾರ ಮಕ್ಕಳನ್ನ ಎತ್ತಿನ ಗಾಡಿಯಲ್ಲಿ ಮೆರವಣಿಗೆ ಮೂಲಕ ಶಾಲೆಗೆ ಕರೆತಂದು ಶಾಲಾ ಪ್ರಾರಂಭೋತ್ಸವ ಮತ್ತು ದಾಖಲಾತಿ ಆಂದೋಲನಕ್ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂ ಕೃಷ್ಣಪ್ಪ ಅವರು ಚಾಲನೆ ನೀಡಿದರು. ಮಕ್ಕಳಿಗೆ ಪುಷ್ಪ, ಸಿಹಿ ವಿತರಿಸಿ ಪುಸ್ತಕ ನೀಡುವ ಮೂಲಕ ಶಾಲೆಗೆ ಸಂಭ್ರಮದಿಂದ ಬರಮಾಡಿಕೊಳ್ಳಲಾಯಿತು. ಜಿಲ್ಲೆಯಲ್ಲಿ ಉತ್ತಮ ಫಲಿತಾಂಶ ಬಂದಿದೆ. ನಮ್ಮ ಸರ್ಕಾರಿ ಪ್ರೌಢಶಾಲೆಗೂ ಶೇಕಡ 100 ಬಂದಿದೆ. ಮುಂದಿನ ಕೂಡ 2 ಶಾಲೆಯವರು ಉತ್ತಮವಾಗಿ ಕಲಿತು ತಮ್ಮ ಭವಿಷ್ಯ ರೂಪಿಸಬೇಕು. ಈ ಕಾರಣಕ್ಕೆ ತಾಲೂಕಿನ ಕಾರ್ಯಕ್ರಮ ನಮಗೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಅಂತ ಶ್ರೀಯುತ ಕೃಷ್ಣಪ್ಪ ಸರ್ ಬಂದು ನಿಮಗೆಲ್ಲ ಶುಭ ಕೋರಿದ್ದಾರೆ. ಉಭಯ ಶಾಲೆಗಳ ವತಿಯಿಂದ ಈಗ ಶಾಲೆ ಎತ್ತಿನ ಗಾಡಿಯ ಮೂಲಕ ನಾವು ಇವತ್ತು ಮಕ್ಕಳನ್ನು ಶಾಲೆ ಕರ್ಕೊಂಡು ಹೋಗ್ತೀವಿ. ಶಾಲೆ ಕರ್ಕೊಂಡು ಹೋಗಿ ಸಿಹಿ ಮತ್ತು ಪುಷ್ಪ ನೀಡೋದ್ರ ಮೂಲಕ ಅವರು ಸ್ವಾಗತ ಮಾಡಿ ನಮ್ಮ ತರಗತಿಯನ್ನು ಆರಂಭ ಮಾಡ್ತೇವೆ. ಆದ್ದರಿಂದ 2026-27ನೇ ಸಾಲಿನ ಶೈಕ್ಷಣಿಕ ವರ್ಷದ ಆರಂಭೋತ್ಸವ ನಾವು ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸೋಮಪೇಟೆ ತಾಲೂಕು ಶಾಲಾ ಶಿಕ್ಷಣ ಇಲಾಖೆಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಅಂತ ಶ್ರೀಯುತ ಕೃಷ್ಣಪ್ಪ ಸರ್ ಬಂದಿದ್ದಾರೆ. ಅವರಿಗೆ ಎಲ್ಲರೂ ಪರವಾಗಿ ನಾನು ಸ್ವಾಗತ ಮಾಡ್ತೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಹಿರಿಯವರಾದಂಥ ಸಾಹಿತ್ಯ ಪರಿಷತ್ತಿನ ಹಾಗೆ SMC ಅಧ್ಯಕ್ಷರಂತ ಹರೀಶ್ ಅವರು, ಮಾಜಿ ಅಧ್ಯಕ್ಷರಂತ ಮುಸ್ವಾಮಿಯವರಿದ್ದಾರೆ. ಹಾಗೆ ನಮ್ಮ ಕಲಾವಿದರಂತ ಭರಮಣ್ಣವರಿದ್ದಾರೆ, SMC ಮೇಡಮ್ ಪ್ರೈಮರಿಯವರು ಮತ್ತು ನಮ್ಮ SMC ಶಾಲೆಯವರಿದ್ದಾರೆ. ಹಾಗೆ ಮೂಲಕ ಚಾಲನೆ ನೀಡಲಿಕ್ಕೆ ಬಂದಿರತಕ್ಕಂಥ ಸೋಮವಾರಪೇಟೆ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀಯುತ ಎಂ ಕೃಷ್ಣಪ್ಪನವರು, ಇವರು ಈ ಒಂದು ಶಾಲಾ ಆರಂಭಿಸಿದ ಕುರಿತು ಶುಭಾಶಯಗಳು ನೀಡಬೇಕು ಅಂತ ಈ ಮೂಲಕ ಕೋರಲಾಗ್ತದೆ. ಕೊಡಲಿಕ್ಕೆ ಮತ್ತು ಸರ್ಕಾರಿ ಶಾಲೆಯನ್ನು ಉಳಿಸಲಿಕ್ಕೆ ಶಿಕ್ಷಣ ಯಾವುದೇ ಕಾರಣಕ್ಕೂ ಖಾಸಗೀಕರಣ ಅಥವಾ ಏನು ವ್ಯಾಪಾರೀಕರಣ ಆಗದ ನಿಟ್ಟಿನಲ್ಲಿ ಸರ್ಕಾರಿ ಶಾಲೆಗಳ ಸಬಲೀಕರಣ ಮಾಡಬೇಕು. ಸರ್ಕಾರಿ ಶಾಲೆಗಳಲ್ಲಿ ಕಲಿತಂಥ ಮಕ್ಕಳು ಉನ್ನತ ಒಂದು ಹುದ್ದೆಯನ್ನು ಅಲಂಕರಿಸಬೇಕು. ಈ ದೇಶದ ಹೆಮ್ಮೆಯ ಪ್ರಜೆಗಳ ಬದುಕಬೇಕೆಂಬ ಕಾರಣದಿಂದ ನಾವು ಬಹಳ ವಿಜೃಂಭಣೆಯಿಂದ ಶಾಲಾ ಪ್ರಾರಂಭೋತ್ಸವದಿಂದ ಈ ಪೂರ್ಣವನ್ನು ಶಾಲೆಯಲ್ಲಿ ಪ್ರಾರಂಭಿಸಿದ್ವಿ. ಇದೇ ರೀತಿ ಮುಂದುವರಿಸಲು ಹೇಳ್ತಾ ಎಲ್ಲರೂ ಶುಭವಾದಂಥ ನಾವು ಮಾಡ್ತೀವಿ. ಪ್ರೌಢಶಾಲಾ ಮುಖ್ಯ ಶಿಕ್ಷಕ TG ಪ್ರೇಮ್ಕುಮಾರ್, ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕಿ HS ಸುಜಾತ, STMC ಅಧ್ಯಕ್ಷ ಹರೀಶ್, ಕಲಾವಿದ ಭರಮಣ್ಣ ಬೆಟಗೇರಿ, ಹಿರಿಯರಾದ KS ರಾಜಾಚಾರಿ, MN ಕಾಳಪ್ಪ, ಸಾಹಿತಿಗಳಾದ ಭಾರದ್ವಾಜಿ K ಆನಂದ ತೀರ್ಥ, ಹೇಮಂತ್ ಪಾರೇರ, ಉಭಯ ಶಾಲೆಗಳ ಶಿಕ್ಷಕರು, ವಿದ್ಯಾರ್ಥಿಗಳು, ಪೋಷಕರು ಹಾಗೂ ಗ್ರಾಮಸ್ಥರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಮಡಿಕೇರಿ ಶಾಸಕ ಡಾಕ್ಟರ್ ಮಂತ್ರಗೌಡ ಅವರಿಗೆ ರಾಜ್ಯ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ಲಭಿಸಲಿ ಅಂತ ಪ್ರಾರ್ಥಿಸಿ ಸೋಮವಾರಪೇಟೆ ಬ್ಲಾಕ್ ಯೂತ್ ಕಾಂಗ್ರೆಸ್ ಅಧ್ಯಕ್ಷ DU ಕಿರಣ್ ಅಜ್ಜಯ್ಯ ಕ್ಷೇತ್ರಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ಡಾಕ್ಟರ್ ಮಂತ್ರಗೌಡ ಅವರಿಗೆ ಸಚಿವ ಸ್ಥಾನ ಸಿಕ್ಕರೆ ಕೊಡಗು ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ದೊಡ್ಡ ಶಕ್ತಿ ಸಿಗಲಿದೆ. ಅಜ್ಜಯ್ಯನ ಆಶೀರ್ವಾದದಿಂದ ಅವರಿಗೆ ಸಚಿವ ಪಟ್ಟ ಸಿಗುವುದು ಖಚಿತ ಅಂತ ಯೂತ್ ಕಾಂಗ್ರೆಸ್ ಅಧ್ಯಕ್ಷ DU ಕಿರಣ್ ಈ ಸಂದರ್ಭ ವಿಶ್ವಾಸ ವ್ಯಕ್ತಪಡಿಸಿದರು.
ಶೌರ್ಯ ಘಟಕ ನಾಪಕ್ಲು ಇದರ ಸ್ವಯಂ ಸೇವಕರು ಕಾವೇರಿ ನದಿ ಸ್ವಚ್ಛತಾ ಕಾರ್ಯವನ್ನು ಕೈಗೊಂಡರು. ಸಾರ್ವಜನಿಕ ಸೇವೆಯಲ್ಲಿ ಮುಂಚೂಣಿಯಲ್ಲಿರುವ ಸ್ಥಳೀಯ ಶೌರ್ಯ ಘಟಕದ ಸ್ವಯಂ ಸೇವಕರು ನಾಪಕ್ಲು ಸಮೀಪದ ಕಾವೇರಿ ನದಿಯ ಒಳಗೆ ಬಿದ್ದಿರುವ ಕಸ, ಪ್ಲಾಸ್ಟಿಕ್ ಚೀಲಗಳು, ಮರದ ದಿಂಡೆಗಳು ಸೇರಿದಂತೆ ಎಲ್ಲ ತ್ಯಾಜ್ಯ ವಸ್ತುಗಳನ್ನು ಹೆಕ್ಕಿ ಕಾವೇರಿ ನದಿಯ ಸ್ವಚ್ಛತೆಯನ್ನು ಮಾಡಿದರು. ಕಾರ್ಯಕ್ರಮದಲ್ಲಿ ಬಾಳೆಯಡ ದಿವ್ಯಾ ಮಂದಪ್ಪ, ಉಮಾಲಕ್ಷ್ಮಿ, ಚಂದ್ರಕಲಾ, ಶಂಕರ, ದಿಲೀಶ್, ಮಾಯಿಲಪ್ಪ, ಶರವಣ, ಆನಂದ, ರಶ್ಮಿ ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲು. ಹಳ್ಳಿ ಬದುಕು, ಜಾನಪದ ನಂಬಿಕೆ, ಪ್ರೀತಿ, ಸಾಮಾಜಿಕತೆ, ಪತ್ತೇದಾರಿಕೆ ಮತ್ತು ರಾಜಕೀಯವನ್ನು ಒಳಗೊಂಡಿರುವ ಹೇಮಂತ್ ಪಾರೇರ ಅವರ ಶಕುನದ ಹಕ್ಕಿ ಕಾದಂಬರಿ ಗುಣಮಟ್ಟದ ಬರಹ ಮತ್ತು ಗಟ್ಟಿಯಾದ ಕಥಾ ವಸ್ತುವಿನಿಂದ ಗಮನ ಸೆಳೆಯುತ್ತೆ ಅಂತ ಸಾಹಿತಿಗಳು ಅಭಿಪ್ರಾಯಪಟ್ಟರು. ನಗರದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಕೊಡಗು ಜಿಲ್ಲಾ ಜಾನಪದ ಪರಿಷತ್ ಅಧ್ಯಕ್ಷ ಅನಂತ ಶಯನ್ ಅವರು ಕೃತಿಯನ್ನು ಬಿಡುಗಡೆಗೊಳಿಸಿದರು. ಕೃತಿ ಪರಿಚಯಿಸಿದ ಸಂಗೀತ ರವಿರಾಜ್, ಕಾದಂಬರಿ ಕಲಾತ್ಮಕ ಹಾಗೂ ಕ್ರಿಯಾತ್ಮಕ ಬರವಣಿಗೆಯನ್ನು ಒಳಗೊಂಡಿದೆ. ಓದುಗರಿಗೆ ಗೊಂದಲ ಉಂಟಾಗದ ರೀತಿಯ ನಿರೂಪಣಾ ಶೈಲಿಯನ್ನು ಹೊಂದಿದೆ. ಸಾಮಾಜಿಕ ಕಳಕಳಿ ಹಾಗೂ ಬದ್ಧತೆ ಕೃತಿಯಲ್ಲಿ ಸ್ಪಷ್ಟವಾಗಿ ಕಾಣುತ್ತದೆ. ವ್ಯವಸ್ಥೆಯ ಹುಳುಕುಗಳನ್ನು ಲೇಖಕರು ನಿರ್ಬಿಡೆಯಿಂದ ಬರೆದಿದ್ದಾರೆಂದರು. ಪ್ರಸಿದ್ಧ ಕಾದಂಬರಿಕಾರರಾದ ಭಾರತಿ ಸುತ ಇರ್ಬೋದು, ಭಾರತ ಸರ್ ಇರ್ಬೋದು ಅಂತ ಕಾದಂಬರಿಕಾರರ ಸಾಲಿನಲ್ಲಿ ಹೇಮಂತ್ ಪಾರೇರ ಕೂಡ ಗಟ್ಟಿಯಾಗಿ ನಿಲ್ಲಿ ಅಂತ ಈ ಸಂದರ್ಭದಲ್ಲಿ ಅವರಿಗೆ ಶುಭ ಹಾರೈಸುತ್ತೇನೆ. ಕಾದಂಬರಿ ಕುರಿತು ಹೇಳೋದಿದ್ರೆ ಕಾದಂಬರಿಯ ಬರಹ ಮತ್ತು ಕಾದಂಬರಿಯ ವಸ್ತು ಇವೆರಡು ಅತ್ಯಂತ ಗುಣಮಟ್ಟದಿಂದ ಕೂಡಿದೆ ಎಂಬುದರಲ್ಲಿ ಎರಡು ಮಾತಿಲ್ಲ. ಇದಕ್ಕೆ ಎಷ್ಟೋ ಉದಾಹರಣೆಗಳನ್ನು ಕೊಡಬಹುದು, ಆದರೆ ಕಾದಂಬರಿಯ ಒಳಗಿನ ವಿಚಾರಗಳನ್ನು ನಾನಿಲ್ಲಿ ಹೇಳಲಿಕ್ಕೆ ಪ್ರಾರಂಭ ಮಾಡೋದಿಲ್ಲ. ಕಾದಂಬರಿನ ತುಂಬ ಶ್ರದ್ಧೆಯಿಂದ, ತುಂಬ ಕಾಳಜಿಯಿಂದ ಬರೆಯಲ್ಪಟ್ಟಿದೆ ಕಾದಂಬರಿ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕಾದಂಬರಿಯ ಒಂದು ದೊಡ್ಡ ವಿಶೇಷತೆ ಏನಂತ ಹೇಳಿದ್ರೆ, ಈ ಒಂದು ಕಾದಂಬರಿಯನ್ನು ನಾವು ಇದು ಪತ್ತೇದಾರಿ ಕಾದಂಬರಿ ಆಗಿರ್ಬೋದು, ಅಥವಾ ಪ್ರೇಮ ಕಾದಂಬರಿ ಇರ್ಬೋದು, ಸಾಮಾಜಿಕ ಕಾದಂಬರಿ ಅಥವಾ ಕ್ರಿಮಿನಲ್ ಕಾದಂಬರಿ ಅಂತ ವಿಂಗಡಿಸಿದ ಪಕ್ಕ ಇವೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಏಕೆಂದರೆ ಈ ಒಂದು ಕಾದಂಬರಿಯಲ್ಲಿ ಪ್ರೀತಿಯೂ ಇದೆ, ಹೆಚ್ಚಾಗಿ ಪತ್ತೇದಾರಿಕೆಯೂ ಇದೆ, ರಾಜಕೀಯ ಇದೆ, ಸಾಮಾಜಿಕತೆ ಇದೆ, ಈ ಎಲ್ಲವನ್ನ ಮೇಳೈಸಿದ ಒಂದು ಸುಂದರವಾದ ಕಾದಂಬರಿ ಇದು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮಡಿಕೇರಿ ತಾಲೂಕು ಜಾನಪದ ಪರಿಷತ್ನ ಅಧ್ಯಕ್ಷ ಅನಿಲ್ ಹೆಚ್ಟಿ ಮಾತನಾಡಿ, ಎಡವನಾಡು ಗ್ರಾಮದ ಹೇಮಂತ್ ಪಾರೇರ್ ಅವರು ಹಳ್ಳಿ ಬದುಕು ಮತ್ತು ಗ್ರಾಮೀಣ ಸಂಸ್ಕೃತಿಯನ್ನು ಕಾದಂಬರಿಯಲ್ಲಿ ಸಮರ್ಪಕವಾಗಿ ಚಿತ್ರಿಸಿದ್ದಾರೆಂದರು. ಈಗಾಗಲೇ 3 ಕವನ ಸಂಕಲನಗಳನ್ನು ಹೊರಡಿಸಿದ್ದಾರೆ. ಮೌನ ಹುಟ್ಟಿದ ಕನವರಿಕೆಗಳು, ಹಾಗೆ ಒಲವಿನ ಸವಾರಿ ಮತ್ತು ಬೆಳ್ಳಿ ಹೆಜ್ಜೆ ಅಂತ ಹೇಳುವಂತಹ ಕವನ ಸಂಕಲನ. ಒಬ್ಬ ಉದಯೋನ್ಮುಖ ಪ್ರತಿಭೆ ಅಂತಲೇ ಹೇಳ್ಬೋದು. ಹಾಗೆ ಒಳ್ಳೆಯ ಲೇಖಕರು ಕೂಡ. ಈ ಒಂದು ಶಕುನದ ಹಕ್ಕಿ ಕಾದಂಬರಿಯಲ್ಲಿ ಹಳ್ಳಿಗರ ಅಭ್ಯಾಸದ ಬಗ್ಗೆ ಮತ್ತು ಅದು ತಂದೊಡ್ಡುವ ಅಪಾಯದ ಬಗ್ಗೆ ಕೂಡ ಒಂದು ಚಿತ್ರಣ ಇದೆ. ಒಟ್ಟು ಹಳ್ಳಿ ಬದುಕಿನ ಬಗ್ಗೆ, ಅಂದರೆ ಅವರು ಗ್ರಾಮೀಣ ಪರಿಸರದಲ್ಲೇ ಬೆಳೆದು ಬಂದವರು ಮತ್ತು ಗ್ರಾಮೀಣ ಸಂಸ್ಕೃತಿಯನ್ನೇ ಹೆಚ್ಚು ಪ್ರೀತಿಸುವವರು. ಹೀಗಾಗಿ ಹಳ್ಳಿಯ ಸಂಸ್ಕೃತಿಯನ್ನು ಕೂಡ ಈ ಪುಸ್ತಕದಲ್ಲಿ ಕಾಣಬಹುದಾಗಿದೆ. ಸಾಹಿತಿ ಭಾರದ್ವಾಜ್ ಕೆ ಆನಂದ ತೀರ್ಥ ಮಾತನಾಡಿ, ಹೇಮಂತ್ ಪಾರೇರ್ ಅವರಿಗೆ ಇನ್ನೂ ಉತ್ತಮ ಕೃತಿಗಳನ್ನು ರಚಿಸುವ ಶಕ್ತಿ ಇದೆ ಎಂದರು. ತುಂಬ ಸೆನ್ಸಿಟಿವ್ ಹುಡುಗ. ಆ ಸೆನ್ಸಿಟಿವಿಟೀಸ್ ಇರೋ ಕಾರಣಕ್ಕಾಗಿ ಇಂಥದ್ದು ಪುಸ್ತಕ ತರೋದಕ್ಕೆ ಸಾಧ್ಯ ಆಯಿತು. ನಾನು ಇನ್ನೂ ಒಂದು ಸಲ ಇನ್ನೂ ಸ್ವಲ್ಪ ರಿಪೇರಿ ಏನಾದರೂ ಮಾಡಬೇಕಾಗುತ್ತೆ ಅನಿಸಿದ್ರೆ ಮಾಡು ಅಂತ ಹೇಳಿದ್ದೀನಿ. ಸಣ್ಣ ಪುಟ್ಟ ರಿಪೇರಿ ಮಾಡಿದ್ದಾನೆ. ಒಂದು ಸೀರಿಯಸ್ ವಿಷಯ ಅಂತಂದರೆ ಅವ್ರಿಗೆ ಸ್ವಲ್ಪ ಓದಿದೆ, ಇದಕ್ಕಿಂತ 10 ಪಟ್ಟು ಒಳ್ಳೆಯ ಪುಸ್ತಕಗಳನ್ನು ಬರೆಯಬೇಕಾಗತ್ತ ಅವನಿಗಿದೆ ಅನ್ನೋದಷ್ಟೇ ನನ್ನ ಒಂದು ಸಣ್ಣ. ಲೇಖಕ ಹೇಮಂತ್ ಪಾರೇರ ಮಾತನಾಡಿ, ಜೂಜಾಟ ಮತ್ತು ಹಳ್ಳಿಯ ನಂಬಿಕೆಗಳನ್ನು ಆಧರಿಸಿ ಈ ಕಾದಂಬರಿಯನ್ನು ಬರೆದಿದ್ದೇನೆ. ಇದು ನೈಜ ಘಟನೆಗಳಿಂದ ಪ್ರೇರಿತವಾದ ಕಥೆ ಎಂದರು. ಪುಸ್ತಕವನ್ನು ನಾನು ಒಂದು ಸಾಮಾಜಿಕ ಬಗ್ಗೆ, ಜೂಜಾಟದ ಬಗ್ಗೆ ಮತ್ತು ಒಂದು ಹಳ್ಳಿ ಸೊಗಡಿನ ಬಗ್ಗೆ ಒಂದು ವಿಷಯ ಇಟ್ಕೊಂಡು ಬಂದಿದ್ದೇನೆ. ಒಂದು ಆಳಾಕಿಯನ್ನು, ಒಂದು ಅಕ್ಕಿಯನ್ನು ಕಾನ್ಸೆಪ್ಟನ್ನು ಇಟ್ಕೊಂಡು ಮಧ್ಯದಲ್ಲಿ ಅದರದೊಂದು ಮೂಢನಂಬಿಕೆಯ ಬಗ್ಗೆ ನಂಬಬೇಕು ಅನ್ನೋದು ಗೊಂದಲಗಳನ್ನು ಇಟ್ಕೊಂಡೇ ಬಂದಿದೆ. ಈ ಪುಸ್ತಕವನ್ನು ಗಿರೀಶ್ ಕಿಗ್ಗಲ್ ಅವರು ಈ ಪುಸ್ತಕಕ್ಕೆ ಮುನ್ನುಡಿಯನ್ನು ಬರೆದಿದ್ದಾರೆ. ಅವರಿಗೆ ಒಂದು ಧನ್ಯವಾದ ಅನಿಸ್ತೇನೆ. ಹಾಗೆ
ಕೂಡ ತುಂಬ ನಂಬ್ತಾರೆ. ಯಾವ ಪಕ್ಷಿ ಕೂಗಿದ್ರೆ ಏನು, ನಿಮಗೆ ಗೊತ್ತಿರ್ಬೋದು, ಕಾಗೆ ಮನೆ ಮೇಲೆ ಕೂತ್ರೆ ನೆಂಟರು ಬರ್ತಾರೆ. ಈ ಥರದ ನಂಬಿಕೆಗಳು ನಿಜವಾಗ್ಲೂ ಕಾಕತಾಳೀಯವಾಗಿಯೂ ಸರಿ ಹೊಂದೋದ್ರಿಂದ, ಬಹಳ ನಂಬಿಕೆ ಇಟ್ಟಿರೋದ್ರಿಂದ ಇದು ಒಂದು ಈ ಕಾದಂಬರಿ ಏನಿದೆ ಗ್ರಾಮೀಣ ಜೀವನವನ್ನು, ಗ್ರಾಮೀಣ ಆಗುಹೋಗುಗಳನ್ನು, ಅಲ್ಲಿಯ ಜನರ ಮನೋಸ್ಥಿತಿಯನ್ನು, ನಂಬಿಕೆಯನ್ನು, ಹೆದರಿಕೆಯನ್ನು ಎಲ್ಲವನ್ನೂ ಒಳಗೊಂಡಿದೆ ಈ ಒಂದು ಪುಸ್ತಕ. ಕೊಡಗು ಚಾನಲ್ ನ್ಯೂಸ್, ರಂಜಿತ್ ಕವಲಪಾರ. ಎ ಕ್ರಿಯೇಟಿವ್ ಡ್ಯಾನ್ಸ್ ಅಕಾಡೆಮಿ ನೃತ್ಯ ಶಾಲೆಯ ಬೇಸಿಗೆ ಶಿಬಿರದ ಸಮಾರೋಪ ಸಮಾರಂಭ ಹಾಗೂ ಬಹುಮಾನ ವಿತರಣೆ ಕಾರ್ಯಕ್ರಮ ಕೂಡಿಗೆಯ ಎ ಕ್ರಿಯೇಟಿವ್ ಡ್ಯಾನ್ಸ್ ಅಕಾಡೆಮಿ ಸಭಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷ ವಿಪಿ ಶಶಿಧರ್, ಮಕ್ಕಳು ಮೊಬೈಲ್ ಹಾಗೂ ಇನ್ನಿತರ ಚಟಗಳಿಂದ ದೂರವಾಗಿ ತಮ್ಮಲ್ಲಿರುವ ಕಲೆಯನ್ನು ಹೊರತರುವತ್ತ ಗಮನ ಹರಿಸಬೇಕೆಂದರು. ಪತ್ರಕರ್ತ ಟಿಆರ್ ಪ್ರಭುದೇವ್ ಮಾತನಾಡಿ, ಆಧುನಿಕ ಜಗತ್ತಿನಲ್ಲಿ ಮಕ್ಕಳು ಮೊಬೈಲ್ಗೆ ದಾಸರಾಗದೆ ಇಂತಹ ಬೇಸಿಗೆ ಶಿಬಿರಗಳಲ್ಲಿ ಪಾಲ್ಗೊಂಡು ರಾಜ್ಯ ಮಟ್ಟದಲ್ಲಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸುವಂತಾಗಬೇಕೆಂದರು. ಕೂಡಮಂಗಳೂರು ಗ್ರಾಮ ಪಂಚಾಯತ್ನ ಮಾಜಿ ಸದಸ್ಯ ಕೆಬಿ ಸಂಶುದ್ದೀನ್, ಎ ಕ್ರಿಯೇಟಿವ್ ಡ್ಯಾನ್ಸ್ ಅಕಾಡೆಮಿ ಸ್ಥಾಪಕರು ಹಾಗೂ ಮುಖ್ಯ ಸಂಯೋಜಕರಾದ ಅಖ್ತರ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ನಾಪಕ್ಲು ಸಮೀಪದ ಪಾಲೂರು ಗ್ರಾಮದ ಸೂದನ ದೊಡ್ಡಮನೆಯಲ್ಲಿ ಶ್ರೀ ವೆಂಕಟರಮಣ ದೇವರ ಹರಿಸೇವೆ ಹಾಗೂ ದೈವಗಳ ಆರಾಧನೋತ್ಸವ ಸಾಂಪ್ರದಾಯಿಕ ಹಾಗೂ ಶ್ರದ್ಧಾ ಭಕ್ತಿಯಿಂದ ಭಾನುವಾರ ಸಂಪನ್ನಗೊಂಡಿತು. 5 ವರ್ಷಕ್ಕೊಮ್ಮೆ ನಡೆಸಲಾಗುವ ದೇವರ ಸೇವೆ ಹಾಗೂ ಮೂರ್ತಿಗಳ ದೈವ ಕೋಲಗಳ ಅಂಗವಾಗಿ ಶನಿವಾರ ಬೆಳಿಗ್ಗೆ ಸೂದನ ಕುಟುಂಬದ ದೊಡ್ಡಮನೆಯಲ್ಲಿ ಕುಲದೇವರಾದ ಶ್ರೀ ವೆಂಕಟರಮಣ ದೇವರ ಹರಿಸೇವೆ, ಪೂಜಾ ವಿಧಿವಿಧಾನಗಳು ಜರುಗಿ ಮಹಾಪೂಜೆಯ ಬಳಿಕ ಸೇರಿದ ಭಕ್ತಾದಿಗಳಿಗೆ ತೀರ್ಥಪ್ರಸಾದ ಹಾಗೂ ಅನ್ನಸಂತರ್ಪಣೆಯನ್ನು ನೆರವೇರಿಸಲಾಯಿತು. ಈ ಸಂದರ್ಭ ಸೂದನ ಕುಟುಂಬದ ಹಿರಿಯರಾದ ಬಳಂಗಪ್ಪ, ಮೋಹನ, ಕಾರ್ಯದರ್ಶಿ ಗೋಪಾಲ, ನಿರ್ದೇಶಕರು ಸೇರಿದಂತೆ ಬಂಧು ಮಿತ್ರರು ಹಾಗೂ ಭಕ್ತಾದಿಗಳು ಅಧಿಕ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲು. ಹೂಗುಚ್ಛ ಮತ್ತು ಸಿಹಿಯನ್ನ ನೀಡುವುದರೊಂದಿಗೆ ಶಾಲಾ ಪ್ರಾರಂಭೋತ್ಸವಕ್ಕೆ ಚಾಲನೆ ನೀಡಲಾಯಿತು. ಮಡಿಕೇರಿ ಪಿಎಂಶ್ರೀ ಶಾಲೆ ವತಿಯಿಂದ ಸೋಮವಾರ ಶಾಲಾ ಪ್ರಾರಂಭೋತ್ಸವ ಪ್ರಯುಕ್ತ ವಿದ್ಯಾರ್ಥಿಗಳಿಗೆ ಹೂಗುಚ್ಛ ಮತ್ತು ಸಿಹಿಯನ್ನ ವಿತರಿಸುವ ಮೂಲಕ ವಿದ್ಯಾರ್ಥಿಗಳಿಂದ ಶಾಲೆಗೆ ಸ್ವಾಗತದ ಮೂಲಕ ಬರಮಾಡಿಕೊಳ್ಳಲಾಯಿತು. ವಿದ್ಯಾರ್ಥಿಗಳು ತುಂಬಾ ಆಸಕ್ತಿಯಿಂದ ಸರ್ಕಾರಿ ಶಾಲೆಗೆ ಬರೋದ್ರಿಂದ ಸರ್ಕಾರಿ ಶಾಲೆಯ ಗುಣಮಟ್ಟ ಹೆಚ್ಚಾಗುತ್ತೆ ಅಂತ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಬಸವರಾಜು ತಿಳಿಸಿದ್ದಾರೆ. ಕ್ಷೇತ್ರ ಶಿಕ್ಷಣಾಧಿಕಾರಿ ಮಹೇಶ್, ಎಸ್ಡಿಎಂಸಿ ಅಧ್ಯಕ್ಷರಾದ ಜಗದೀಶ್, ಶಾಲಾ ಮುಖ್ಯೋಪಾಧ್ಯಾಯಿನಿ ಭವಾನಿ, ಉಪನಿರ್ದೇಶಕರ ಕಚೇರಿಯ ಡಿಒ ಶ್ರೀನಿವಾಸ್, ಡಿವೈಪಿಸಿ ಕೃಷ್ಣಪ್ಪ, ವಿಷಯ ಪರಿವೀಕ್ಷಕರಾದ ಬಿಂದು, ಕ್ಷೇತ್ರ ಸಮನ್ವಯ ಅಧಿಕಾರಿ ಶರ್ಮಿಳಾ, ಡಾಕ್ಟರ್ ಸದಾಶಿವಯ್ಯ ಎಸ್ ಪಲ್ಲೇದ್, ಶಾಲಾ ಶಿಕ್ಷಕರು ಮತ್ತು ಪೋಷಕರು ಒಳಗೊಂಡಂತೆ ವಿದ್ಯಾರ್ಥಿಗಳಿಂದ ಸಂಭ್ರಮದಿಂದ ಶಾಲೆಗೆ ಬರಮಾಡಿಕೊಳ್ಳಲಾಯಿತು.